ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ ಸ್ಪೆಷಲ್ ಏನು ಅಂತಂದ್ರೆ ನನ್ನ ಫ್ರೆಂಡ್ಸ್ದು ಮನೆ ಗ್ರೂಪ್ ರೇಷ. ಇವತ್ತು ಫ್ರೆಂಡ್ಸ್ ಅಂತ ಹೇಗೆ ಹೇಳ್ತಿದ್ದಾರೆ ಅಂದ್ರೆ ನಿಮಗೆ ಗೊತ್ತಿರುತ್ತೆ. ಅಂದ್ರೆ ಇದಕ್ಕೆ ಮುಂಚೆ ನಾನು 2 ಇಯರ್ಸ್ ಇಲ್ಲ 1.5 ಇಯರ್ಸ್ 2 ಇಯರ್ಸ್ ಬ್ಯಾಕು ಅವ್ರ ಮಗಂದು ನಾಮಕರಣಕ್ಕೆ ಹೋಗಿದ್ವಿ. ಆಮೇಲೆ ನನ್ನ ಫ್ರೆಂಡ್ ಒಬ್ಳದು ಫ್ರೆಂಡ್ ಮಗಳು ಬರ್ಡೇ ಇತ್ತು, ಆಗ್ಲೂ ಬಂದಿದ್ರು, ನಮ್ಮ ಮನೆಗೂ ಕೂಡ ಬಂದಿದ್ರು. ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ ಕೂಡ ತಗೊಂಡಿದ್ದೆ. ಬಟ್ ಇವಾಗ ಅವ್ರ ಮನೆ ತಗೊಂಡಿದ್ದಾರೆ, ಗ್ರೂಪ್ ರೇಷಕ್ಕೆ ಹೋಗ್ತಾ ಇದೀವಿ. ಸೊ ಅವನು ಕೂಡ ನನ್ನ ಕ್ಲಾಸ್ಮೇಟೆ, ಅವಳು ಕೂಡ ನನ್ನ ಕ್ಲಾಸ್ಮೇಟೆ. ಸೊ ಇಬ್ರು ನನ್ನ ಫ್ರೆಂಡ್ಸ್ ಆಗಿರೋ ಕಾರಣ ಗ್ರೂಪ್ ರೇಷಕ್ಕೆ ಹೋಗ್ತಿದೀವಿ. ಫೈನಲಿ ನಮ್ಮ ಹಸ್ಬೆಂಡ್ ಬರೋಕೆ ಒಪ್ಕೊಂಡಿದ್ದಾರೆ. ಅವ್ರು ಜಾಸ್ತಿ ಎಲ್ಲೂ ಬರಲ್ಲ, ಹಿಂಗೆ ವಯಸ್ಸಲ್ಲಿ ಬರೋಕೆ ಒಪ್ಕೊಂಡಿದ್ದಾರೆ. ಇವತ್ತು ಹೊರಡ್ತಾ ಇದ್ದೀವಿ. ಯಾವಾಗಲೂ ನಾನು ರೆಡಿ ಆದಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೆ. ಸೊ ಇವತ್ತು ಯಾಕೆ ರೆಡಿ ಆಗಕ್ಕೆ ಮುಂಚೆನೇ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅನ್ನಿಸ್ತು. ಅದಕ್ಕೆ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ವಿಡಿಯೋ ಫುಲ್ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇವಾಗ ನಾನು ರೆಡಿ ಆಗೋದು ನೋಡಿಸ್ತೀನಿ ನಿಮಗೆ. ಒಂಥರ ಮಿನಿ ಮೇಕಪ್ ವ್ಲಾಗ್ ಅಂತಲೇ ಅನ್ಬೋದು. ಯಾವ್ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಅಂತ ಕೂಡ ನೋಡಿಸ್ತೀನಿ. ತುಂಬ ಚೀಪ್ ಆ್ಯಂಡ್ ಬೆಸ್ಟಾಗಿ ರೆಡಿ ಆಗ್ತೀನಿ, ನಾನು ಜಾಸ್ತಿ ಖರ್ಚೆಲ್ಲ ಮಾಡಲ್ಲ. ಹಾಗೆ ಡ್ರೆಸ್ ಬಗ್ಗೆ ಕೂಡ ಡೀಟೇಲ್ಸ್ ಹೇಳ್ತೀನಿ. ಹೊಸ ಡ್ರೆಸ್ ಇದು. ಸೊ ಫುಲ್ ರೆಡಿ ಆದಮೇಲೆ ನಾನು ನಿಮ್ಗೆ ಹೇಳ್ತೀನಿ. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಫಸ್ಟು ರೋಸ್ ವಾಟರ್ ಹಾಕೊಬಿಡ್ತೀನಿ ನಾನು. ಇದು ರೋಸಾ ಅಂತ ಯಾವ ಬ್ರ್ಯಾಂಡ್ ಅಂತ ಅಷ್ಟು ಗೊತ್ತಿಲ್ಲ. ಡ್ಯಾಸ್ಲರ್ ಅಲ್ಲ, ಯಾವುದಪ್ಪ, ರೋಸ್ ವಾಟ್ರು, ಡಾಬರ್ ರೋಸ್ ವಾಟ್ರ್ ಚೆನ್ನಾಗಿರುತ್ತೆ. ಇದು ಕೂಡ ಚೆನ್ನಾಗಿದೆ, ರೋಸಾ ಅಂತ. ಇದನ್ನು ಹಾಕ್ತೀನಿ. ನಾನು ಮನೇಲಿದ್ದಾಗ ಸೀರಿಯಸ್ಲಿ ರೋಸ್ ವಾಟ್ರ್ ಬಿಟ್ಟು ಬೇರೆ ಇನ್ನೇನೂ ಹಾಕಲ್ಲ. ಇಷ್ಟೇ ಹಾಗೆ ಬಿಟ್ಬಿಡ್ತೀನಿ. ಆ್ಯಕ್ಚುಲಿ ಸನ್ಸ್ಕ್ರೀನ್ ಹಾಕಬೇಕು ಅಂತ ಹೇಳ್ತಾರೆ, ಆಮೇಲೆ ಲೋಷನ್ ಕೂಡ ಹಾಕಬೇಕು, ಫೇಸ್ ಲೋಷನ್ ಅಂತ ಹೇಳ್ತಾರೆ. ಬಟ್ ನಾನು ಹಾಕೋದೇ ಇಲ್ಲ, ಹಾಗೆ ಬಿಟ್ಬಿಡ್ತೀನಿ. ಇಷ್ಟೇ ನಾನು ಹಾಕೋದು. ಏನಂತ ಟ್ಯಾನ್ ಆಗಿದ್ದೀನಿ ಅಂತ ನನಗೇನು ಅನ್ಸಲ್ಲ. ಕ್ಲೋಸ್ ಮಾಡಿಲ್ಲ, ಸ್ಕ್ರೀನ್ ಹಾಕಿದ್ರೆ ಬರ್ತೈತೆ, ಸ್ಕ್ರೀನ್ ಮುಚ್ಚಿದ್ರೆ ಬರ್ತೈತೆ ನೋಡಿ. ಸ್ಕ್ರೀನ್ ತಗೊಳ್ಳ, ಸ್ಕ್ರೀನ್ ತೆಗೆದ್ರೆ. ಸೊ ಇದು ಆರಬೇಕು. ಆಮೇಲೆ ನಾನು ಒಡವೆ ಇದೆಲ್ಲ ಹಾಕೊತೀನಿ. ಸ್ಟಿಕ್ಕರ್ ನೋಡಿ ಹಾಕೋತಾ ಇದ್ದೀನಿ. ಅಲ್ಲಿವರೆಗೂ ನೋಡ್ಸೋಣ ಅಂತ ಅಷ್ಟೇ. ವೈಟ್ ಸ್ಟೋನ್ ಅಲ್ಲ, ವೈಟ್ ಪರ್ಲ್ಗೂ ಸ್ಟೋನ್ಗೂ ಡಿಫ್ರೆನ್ಸ್ ಇರುತ್ತಲ್ವಾ. ಸೊ ಒಂದು ಇಲ್ಲಿ ವೈಟ್ ಆಗಿರೋ ಕಾರಣ ನನ್ನ ಹತ್ರ ಯೂಶಲಿ ತುಂಬ ದೊಡ್ಡ ಬಟ್ ನಾನು ಇಕ್ಕೋದೇ ಇಲ್ಲ. ನನಗೆ ಗೊತ್ತಿಲ್ಲ, ನನ್ನ ಫೇಸಿಗೆ ಅಷ್ಟು ಚೆನ್ನಾಗಿ ಕಾಣಲ್ಲ ಅನ್ನೋದು ನನ್ನ ಅನಿಸಿಕೆ. ಬೇರೆ ಯಾರೇ ಹೇಳಿದ್ರು ನಂಗೆ ನನ್ನ ಫೇಸಿಗೆ ಚೆನ್ನಾಗಿ ಕಾಣಿಸ್ಬೇಕು. ಸೊ ಇದೇ ಥರ ಟೈಪಲ್ಲಿ ಒಂದು ಗೋಲ್ಡ್ ಇಟ್ಕೊಂಡಿದ್ದೀನಿ. ಆದಷ್ಟು ಡ್ರೆಸ್ಸಸ್ ಇದಕ್ಕೆಲ್ಲ ಹಾಕೋತೀನಿ. ಸ್ಯಾರಿಗೆ ಅಂತ ಬಂದಾಗ ಸ್ಯಾರಿ ರೇರೆ, ವರ್ಷದಲ್ಲಿ 3 ಸಲ 4 ಸಲ ಹಾಕಿದ್ರೆ ಹೆಚ್ಚು. ಅವಾಗ ಒಂದು ಸ್ವಲ್ಪ ದೊಡ್ಡದಾಗಿಡೋಕ್ಕೆ ಟ್ರೈ ಮಾಡ್ತೀನಿ. ಫ್ಯಾನ್ಸಿ ಸ್ಯಾರಿ ಆದರೆ ಇನ್ನೂ ಸಣ್ಣದೇ, ಸೇಮ್ ಇದೇ ಥರನೇ ಇರ್ತೀನಿ. ಇದಕ್ಕಿಂತ ಒಂದು ಚಿಕ್ಕದು ಸಿಗುತ್ತೆ, ಬಟ್ ಸಾಕು ಅಂದ್ಬಿಟ್ಟು ಇದು ಹಾಕೋತೀನಿ ನೋಡಿ. ಅವಾಗಿಂದ ಬಿಫೋರ್ ಮ್ಯಾರೇಜಿಂದನೂ ಈ ಥರದ್ದೇ ಇಷ್ಟ ನನಗೆ. ಸೊ ಆಯಿತು. ಆರ್ಗ್ಯಾನಿಕ್ ಹಾರ್ವೆಸ್ಟ್ ಅಂತ ಬ್ರ್ಯಾಂಡ್ ಇದು ಸನ್ಸ್ಕ್ರೀನು ಕೂಡ ಇರುತ್ತೆ, ಪ್ಲಸ್ ಸ್ಪಾಟ್ ರಿಡಕ್ಷನ್ನು ಈ ಥರ ಎಲ್ಲ ಹೇಳಿದ್ದಾರೆ. ನನಗೆ ಅಷ್ಟು ಐಡಿಯಾ ಇಲ್ಲ. ಸುಮ್ಮನೆ ಸ್ಲೋ ಮಾಡೋದು ಬೇಡ, ಬೇಗ ಬೇಗ ಕ್ರೀಮ್ ಹಚ್ಕೊಂಡ್ಬಿಡ್ತೀನಿ. ಸಮ್ಟೈಮ್ಸ್ ಇದನ್ನು ಹಾಕೋತೀನಿ, ಇದನ್ನು ಸ್ಕಿಪ್ ಮಾಡ್ತೀನಿ. ಇದು ವೈಟ್ ಒಂದು ನಂಗೆ ಇಷ್ಟ ಆಗಿದೆ, ಸಾಫ್ಟ್ ಆ್ಯಂಡ್ ಸ್ಮೂತು, ಬ್ರೈಟಾಗಿ ಕಾಣಿಸುತ್ತೆ. ಮನೇಲಿದ್ದಾಗ ಹಾಕೊಂಡ್ರೆ ಒಳ್ಳೆ ಬ್ರೈಟಾಗಿ ಕಾಣಿಸುತ್ತೆ. ಮುಂದೆ ಈ ಕ್ರೀಮ್ ಹಾಕಿದ್ರೆ ಐಬ್ರೋ ಎಲ್ಲ ವೈಟ್ ಥರ ಆಗಿಬಿಡುತ್ತೆ, ಕ್ರೀಮೆಲ್ಲ ಬೀಳುತ್ತಲ್ಲ. ಇವಾಗ ನೆಕ್ಸ್ಟು ಕಲರ್ ಬಾರ್ ಅವರ ಕಾಂಪ್ಯಾಕ್ಟ್ ಹಾಕ್ತಾಯಿದ್ದೀನಿ. ಇದನ್ನು ನನಗೆ ನೇತ್ರ ತೊಗೊಬಂದು ಕೊಟ್ಲು, ಚೆನ್ನಾಗಿದೆ. ಇವಾಗ ಐಬ್ರೋ ಫಿಲ್ ಮಾಡೋಣ. ಸ್ವಿಸ್ ಬ್ಯೂಟಿ, ಬಟ್ ಎಲ್ಲ ಹೋಗ್ಬಿಟ್ಟಿದೆ ಇದು ಹೆಸರೆಲ್ಲ. ಸ್ವಿಸ್ ಬ್ಯೂಟಿ ಯೂಸ್ ಮಾಡ್ತೀನಿ, ನನಗೆ ತುಂಬ ಇಷ್ಟ. ಮೊದಲೆಲ್ಲ ಐಬ್ರೋ ಎಲ್ಲ ಫಿಲ್ ಮಾಡ್ತಿರಲ್ಲ, ಹೇಗಂದ್ರೆ ಆಗೋಗ್ತಾಯಿದೆ. ಬಟ್ ಇವಾಗ ಫಿಲ್ ಮಾಡಬೇಕು ಅಂತ ಆಸೆ ಬಂದಿದೆ. ಸೊ ಐಬ್ರೋ ಫಿಲ್ ಮಾಡ್ತೀನಿ. ನಾನು ಬ್ರೌನ್ ಶೇಡ್ ತೊಗೋತೀನಿ, ಬ್ಲ್ಯಾಕ್ ತೊಗೊಳ್ಳಲ್ಲ, ಬರಲ್ಲ ಇದರಲ್ಲಿ. ನೋಡಿ, ಇದಕ್ಕೂ ಡಿಫ್ರೆನ್ಸು ಸ್ವಲ್ಪ ಚೆನ್ನಾಗಿರುತ್ತೆ ಎಲ್ಲರೂ ಹೋದಾಗ ಅಂತಷ್ಟೇ. ಐಬ್ರೋ ಮಾಡಿಸ್ಬೇಕಾಗಿತ್ತು, ಬಟ್
ಲಾಸ್ಟ್ ಮಿನಿಟೆಲ್ಲ ಊರಿಗೆ ಹೊಟ್ಟೋಗಿದ್ರು, ಬೇರೆ ಕಡೆ ಎಲ್ಲ ಹೋಗಿ ಮಾಡಿಸ್ಬೋದಿತ್ತು. ಇಟ್ಸ್ ಓಕೆ, ಇನ್ನೂ ಸ್ವಲ್ಪ ಐಬ್ರೋ ಬರೋದಿತ್ತು, ಅಲ್ಲಿವರೆಗೂ ಇರಲಿ ಬಿಟ್ಬಿಟ್ಟೆ. ನೆಕ್ಸ್ಟ್ ಇವಾಗ ಫಸ್ಟು ಸ್ವಲ್ಪ ಲಿಪ್ ಕೇರ್ ಹಾಕೊಂಡ್ಬಿಡ್ತೀನಿ. ಲ್ಯಾಕ್ಮಿ ಲಿಪ್ ಕೇರ್. ಇಲ್ಲಂದ್ರೆ ಏನಿಲ್ಲ ಅಂದರೂ 1 ವರ್ಷ ಬರುತ್ತೆ ನನಗೆ. ಸ್ವಲ್ಪ ಬ್ರೈಟಾಗಿ ಕಾಣಿಸ್ತಿರ್ಬೇಕು ನಿಮಗೆ, ವೈಟಾಗೆ ಜಾಸ್ತಿ. ಬಟ್ ಇನ್ನೂ ನಾನು ತಲೆ ಬಾಚ್ಕೊಂಡು ನನ್ನ ಬಟ್ಟೆ ಎಲ್ಲ ಹಾಕ್ಕೊಂಡು ಇನ್ನು ಟಿಫನ್ ಬೇರೆ ತಿಂದಿಲ್ಲ, ಸ್ಪೂನಲ್ಲಿ ತಿಂದ್ಬಿಡ್ತೀನಿ. ಎಲ್ಲ ಮಾಡೋಷ್ಟರಲ್ಲಿ ಸೆಟ್ ಆಗೋಗುತ್ತೆ ಫೇಸ್ಗೆ. ಸೊ ಇವಾಗ ಐಲೈನರ್ ಹಾಕೋತಾ ಇದ್ದೀನಿ. ಮಿರರ್ ನೋಡ್ಕೊಂಡು ಐಲೈನರ್ ಹಾಕೋದೇ ದೊಡ್ಡ ಕಷ್ಟ. ಇನ್ನು ನಾನು ಮೊಬೈಲ್ ನೋಡ್ಕೊಂಡು ಐಲೈನರ್ ಹಾಕೋದು ಇನ್ನೂ ದೊಡ್ಡ ಕಷ್ಟ. ಸೊ ಪ್ಲೀಸ್ ಮಿರರ್ ನೋಡ್ಕೊಂಡು ಹಾಕೋತೀನಿ. ಇವಾಗ ಐಲೈನರ್ ಹಾಕೊಂಡಾಯಿತು. ನೆಕ್ಸ್ಟು ಕಾಜಲ್ಲು ಡ್ಯಾಸ್ಲರ್ದು ಹಾಕೋತೀನಿ. ನಾನು ಜಾಸ್ತಿ ಡಾರ್ಕ್ ಹಾಕಲ್ಲ, ಯಾಕಂದರೆ ಅದು ಒಂಥರ ಮಜ್ಜಾದಂಗೆ ಹೋಗುತ್ತೆ, ಯಾಕೆ ಅಂತ ಗೊತ್ತಿಲ್ಲ. ಬೇರೆ ಟ್ರೈ ಮಾಡಬೇಕು. ಇದು ಖಾಲಿ ಆಗಲಿ ಅಂತ ವೆಯ್ಟ್ ಮಾಡ್ತಿದ್ದೀನಿ, ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಲ್ವಾ, ಅದಕ್ಕೋಸ್ಕರ. ನಮಗೆ ರೇರಾಗಿ ಯೂಸ್ ಮಾಡ್ತೀವಿ ನೋಡಿ, ಇನ್ನೂ ಏನಿಲ್ಲ ಅಂದರೂ ಇನ್ನೂ 2 ವರ್ಷ ಬರುತ್ತೆ. ಇಟ್ಸ್ ಓಕೆ, ಖಾಲಿ ಆಗಲಿ, ಆಮೇಲೆ ತೊಗೊಳ್ಳೋಣ. ಇದನ್ನು ಕನ್ನಡಿ ನೋಡ್ಕೊಂಡು ಹಾಕೊಂಡ್ಬಿಡ್ತೀನಿ ಪ್ಲೀಸ್. ಸೊ ಆಯಿತು, ಲೈಟಾಗಿ ಹಾಕೊಂಡಿದ್ದೀನಿ ಅಷ್ಟೇ. ನಾನು ಔಟ್ಲೈನ್ ಎಲ್ಲ ಬರೋ ಥರ ಎಲ್ಲ ಕಾಜಲ್ ಹಾಕ್ಕೊಂಡಿಲ್ಲ, ಸಿಂಪಲಾಗಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ಐ ಶ್ಯಾಡೋ ಇದೆಲ್ಲ ಏನೂ ಹಾಕೋಕ್ಕೋಗಲ್ಲ. ನೆಕ್ಸ್ಟು ನೀನು ಬಿಂದಿ ಹಾಕೋಬೇಕು, ಆಮೇಲೆ ಲಿಪ್ಸ್ಟಿಕ್ ಹಾಕೋಬೇಕಷ್ಟೇ. ಸುಮ್ಮನೆ ಲೈಟಾಗೆ ಇಷ್ಟೇ ತೊಗೊಂಡು, ಎಲ್ರಿಗೂ ಗೊತ್ತಲ್ಲ ಹಿಂಗೆ ಟ್ಯಾಬ್ ಮಾಡ್ತಾರಲ್ಲ, ಇಷ್ಟರಲ್ಲೇ 2 ಕಡೆನೂ ಟ್ಯಾಬ್ ಮಾಡ್ಕೋತೀನಿ. ಆಮೇಲೆ ಜಾಸ್ತಿ ಆಗಿಬಿಟ್ರೆ ಒಂಥರ ಗೊತ್ತಾಗ್ಬಿಡುತ್ತೆ ಬ್ಲಷ್ ಹಾಕ್ಕೊಂಡಿದ್ದಾಳೆ ಅಂತ. ಬ್ಲಷ್ ನನ್ನ ಹತ್ರ ಇಲ್ಲ, ಸುಮ್ಮನೆ ಯಾಕತ್ತಿಲ್ಲ ಅಲ್ವಾ ಬ್ಲಷ್ಷು. ಆಮೇಲೆ ಹೈಲೈಟರು ಇದೆಲ್ಲ ಯೂಸ್ ಮಾಡಲ್ಲಪ್ಪ. ಸುಮ್ಮನೆ ಇಷ್ಟೇ. ಇನ್ನೂ ಮಿಕ್ಕಿದೆ. ಹಾಕ್ಲಾ ಬೇಡವಾದ ಥರ ಹಾಕಿದ್ದೀನಿ. ಈ ನೋಡಿ ಸುಮ್ಮನೆ ಅದು ನಿಮಗೆ ಕಾಣಲ್ಲ ಇದರಲ್ಲಿ. ಇವಾಗ ಲಾಸ್ಟ್ ಫಾರ್ ದ ನಾಟ್ ಲೀಸ್ಟ್ ಅಂತಾರಲ್ಲ, ಲಿಪ್ಸ್ಟಿಕ್ಕೆ ಎಲ್ಲರೂ ಲಾಸ್ಟಲ್ಲಿ ಹಾಕೋದು. ಇವಾಗ ಲಿಪ್ಸ್ಟಿಕ್ ಹಾಕ್ತೀನಿ. ನನಗೆ ಹೆಂಗೆ ಬರುತ್ತೆ ಹಂಗೆ ಹಾಕ್ತೀನಿ. ಔಟ್ಲೈನ್ ಫಸ್ಟ್ ಹಾಕ್ಬಿಟ್ಟು ಅದಾದಮೇಲೆ ಲಿಪ್ಸ್ಟಿಕ್ ಹಾಕೋತಾರೆ. ನಾನು ಫಸ್ಟು ಲಿಪ್ಸ್ಟಿಕ್ ಹಾಕ್ಬಿಟ್ಟು ಆಮೇಲೆ ಔಟ್ಲೈನ್ ಹಾಕ್ತೀನಿ. ನಾನು ಇವತ್ತು ಮ್ಯಾಟ್ ಲಿಪ್ಸ್ಟಿಕ್ ಹಾಕ್ತಾಯಿದ್ದೀನಿ. ಇದು ಐ ಥಿಂಕ್ ಬ್ರ್ಯಾಂಡ್ ಅಲ್ಲ, ಇದು ಇನ್ಸೈಟ್ ಅಂತ ಬ್ರ್ಯಾಂಡೆಡ್ ತೊಗೋಬೇಕು. ಒಂದು ನನ್ನ ಹತ್ರ ಬೇರೆ ಇನ್ನೂ ಇದೆ ಬ್ರ್ಯಾಂಡು, ಶುಗರ್ದು ಇದೆ. ಬಟ್ ನನಗೆ ಇದಿಷ್ಟ, ಅಪರೂಪಕ್ಕೆ ಹಾಕೊಳ್ಳೋದಲ್ಲ, ಏನಾಗಲ್ಲ ಅಂದ್ಬಿಟ್ಟು ಹಾಕೋತೀನಿ. ಸೊ ಇದು ತೊಗೋಬೇಕು ಮ್ಯಾಟ್ ಲಿಪ್ಸ್ಟಿಕ್ಕು, ಎಲ್ಲರೂ ಜುಡಿಯೋ ಹೋದಾಗ ತೊಗೋಬೇಕು. ಸೊ ಇವಾಗ ಫಸ್ಟು ಇದನ್ನು ಹಾಕೊಂಡ್ಬಿಡ್ತೀನಿ. ಕೆಳಗಡೆ ಹಾಕ್ಕೊಂಡು ಅದರನ್ನೇ ಮೇಲ್ಗಡೆ ಕೂಡ ಟ್ಯಾಪ್ ಮಾಡ್ತಾಯಿದ್ದೀನಿ. ಆದರೆ ಹೇಗೆ ಮಾಡ್ತಾಯಿದ್ದೀನಿ. ಯಾಕಂದರೆ 2 ಕಡೆನೂ ಹಾಕ್ಬಿಟ್ರೆ ಫುಲ್ ಡಾರ್ಕ್ ಹೋಗುತ್ತೆ ಅಂತ. ಇವಾಗ ಇನ್ನೂ ಲಿಪ್ಪಿಗೆ ಶೇಪ್ ಬಂದಿಲ್ಲ. ಸೊ ಸ್ವಿಸ್ ಬ್ಯೂಟಿ ಇದು ನೇತ್ರ ನೋಡಿಸಿದ್ದು ಚೆನ್ನಾಗಿದೆ ಅಂದ್ಬಿಟ್ಟು, ಇದು ಸ್ವಲ್ಪ ಡಾರ್ಕ್ ಶೇಡ್ ಬರುತ್ತೆ ಇದಕ್ಕಿಂತ. ಇದನ್ನು ನಾನು ಇವಾಗ ಲಿಪ್ಗೆ ಫುಲ್ಲು ಕಾರ್ನರಲ್ಲಿ ಶೇಪ್ ಕೊಡ್ತೀನಿ. ಗೊತ್ತಿಲ್ಲ. ಈಗ ಫೈನಲಿ ಎಲ್ಲ ರೆಡಿ ಆಯಿತು. ಲಾಸ್ಟ್ ಸ್ಟಿಕ್ಕರ್ ಒಂದು ಹಾಕೊಂಡ್ಬಿಡ್ತಿದ್ದೀನಿ ಅಷ್ಟೇ. ಸೊ ಮೇಕಪ್ ಎಲ್ಲ ಮುಗೀತು. ಈಗ ನೆಕ್ಸ್ಟು ಇದು ಪರ್ಲ್ದು ಓಲೆ ಮತ್ತು ಸರ ಇದೆ. ಈ ಡ್ರೆಸ್ಸಿಗೆ ಮ್ಯಾಚ್ ಆಗಿದೆ ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ ನಂಗೂ ಚಿನ್ನದ ಚೈನ್ ಎಂತಕ್ಕೆ ಬಿಚ್ಚಿಬಿಟ್ಟೆ ನೆನೆ, ಎಂತಕ್ಕೆ ಬಿಚ್ಚಿಟ್ಟೆ, ಗೋಲ್ಡೆ ಹಾಕೋಬೇಕಾಗಿತ್ತಲ್ವ ಅಂದರು. ನಾನು ಅದೆಲ್ಲ ಕೇರೇ ಮಾಡಲ್ಲ. ನನಗೆ ಸೆಟ್ ಆಗುತ್ತೆ ಅಂದರೆ ನಾನು ಹಾಕೋತೀನಿ. ಸೆಟ್ ಆಗೋ ಥರ ಅದು ಯಾವುದು ಇಲ್ಲ ಅಂದಾಗ ಗೋಲ್ಡ್ ಹಾಕೊಂಡ್ಬಿಡ್ತೀನಿ. ಅವಾಗ ಅದೆಲ್ಲದಕ್ಕೂ ಸೆಟ್ ಆಗುತ್ತೆ ಅಂದ್ಬಿಟ್ಟು. ಸೊ ಇದು ಹೆಂಗಿದ್ರು ಈ ಡ್ರೆಸ್ಸಿಗೆ ಸೆಟ್ ಆಗ್ತಾಯಿತ್ತು ನೋಡಿ.
ಅದಕ್ಕೆ ನಾನು ಇವಾಗ ಇದನ್ನು ಹಾಕೋತಾ ಇದ್ದೀನಿ. ಪರ್ಲ್ ಸರ ಐಬ್ರೋ ಮಾಡಿಸಿದ್ರೆ ಇನ್ನೂ ಚೆನ್ನಾಗಿರ್ತೈತೆ ಅನ್ನಿಸ್ತಾ ಇದೆ. ಬಟ್ ಇಟ್ಸ್ ಓಕೆ, ಸಿಂಪಲಾಗಿ ಒಂದು ಗುರುಪೇಶಕ್ಕಲ್ವಾ. ಈಗ ಪರ್ಲ್ ಸರ ನೋಡಿ ಹೇಗಿದೆ. ನಾಳೆ ಚೆನ್ನಾಗಿ ನೆನೆಳಿ ಅಂತ ಬಿಟ್ಟಿದ್ದೀನಿ, ಅವ ಕೊಳೆ ಎಲ್ಲ ಹೋಗುತ್ತೆ ಅಂತ. ನೀರು ಪಾಲಿಶ್ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಹಿಂಗೆ ಹಿಡ್ಕೊಂಡು ಹಿಂಗೆ ಎಳಿತಾ ಇದ್ದೀನಿ. ಗೋಲ್ಡ್ ರಿಂಗು, ಇಲ್ಲಿ ವೈಟ್ ಸ್ಟೋನ್ ಇದೆ, ಇದು ನಂದೇನೆ ಗೋಲ್ಡ್ ರಿಂಗು, ಇದನ್ನ ಮತ್ತೆ ಕೊಟ್ಟಿದ್ದು. ಸೊ ಇದು ಗ್ರೀನ್ ಸ್ಟೋನ್ ಇದೆ, ಡಾರ್ಕ್ ಗ್ರೀನ್ ಸ್ಟೋನ್, ಇದೊಂದು ಹಾಕೊಂಡಿದ್ದೀನಿ. ಇಲ್ಲಿ ಲೈಟ್ ಗ್ರೀನ್ ಸ್ಟೋನ್, ಇದು ಕೂಡ ನಮ್ಮ ಅತ್ತೆ ಗಿಫ್ಟ್ ಕೊಡಿಸಿದ್ದು ನನಗೆ. ಇದು ನಮ್ಮ ಹಸ್ಬೆಂಡ್ ನನ್ನ ಬರ್ಡೇ ಗಿಫ್ಟ್ ಕೊಡಿಸಿದ್ದು, 25th ಬರ್ಡೇಗೆ ಏನೋ ಅವಾಗ ಕೊಡಿಸಿದ್ದು. ಸೊ ರಿಂಗ್ಸ್ ಇಷ್ಟು ಹಾಕೋತಾ ಇದ್ದೀನಿ, ಇನ್ನೊಂದು 2 ಇದೆ, ಅದು ಬೇಡ ಸಾಕು ಅಂದ್ಬಿಟ್ಟು ಅಷ್ಟೇ. ಸೊ ಫೈನಲ್ ಲುಕ್ಕು ಎಲ್ಲ ರೆಡಿ ಅಂದರೆ ರೆಡಿ ಆಗಿದೆ. ನೆಕ್ಸ್ಟು ತಲೆ ಎಲ್ಲ ಬಾಚ್ಕೊಂಡು ಆಮೇಲೆ ನೋಡಿ ದುಪ್ಪಟ ಇದು ಫುಲ್ ರೆಡಿ ಆದಮೇಲೆ ನೋಡಿಸ್ತೀನಿ ಹೇಗೆ ಕಾಣಿಸ್ತಾ ಇದೆ ಅಂತ. ಸರಿನಾ? ನೋಡಿ ನಾನು ಎಷ್ಟು ಬೇಗ ರೆಡಿ ಆಗಿದ್ದೀನಿ ಗೊತ್ತಾ, ಇವ್ರು ಮಾತ್ರ ರೆಡಿನೇ ಆಗ್ತಲ್ಲ. ಎಷ್ಟು ಲೇಟು ಅಂದರೆ ಇವತ್ತು ನೋಡೋಣ, ಅಪ್ಪನ ಹೆಸರು ಹೇಳ್ತಾರೆ, ನಿಮ್ಮ ಅಪ್ಪ ಫೋನ್ ಮಾಡಿ ಲೇಟ್ ಮಾಡಿಬಿಟ್ರು ಅಂತ. ನೋಡಿ ನಾನಂದರೆ ಒಂದು ರೀಲ್ಸ್ ಕೇಳಿಬಿಟ್ರೆ ಮಾತ್ರ ಲೇಟ್ ಆಗೋಯ್ತು ಅಂತ ರೀಲ್ಸ್ ಮಾಡೋಕ್ಕೆ. ಸೊ ಫೈನಲಿ ರೆಡಿಯಾಗಾಯಿತು. ನೋಡಿ ಮೇಕಪ್ ಎಲ್ಲ ಹೇಗಿದೆ ಅಂತ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇನ್ನು ನಾನು ಹೋಗೋಷ್ಟರಲ್ಲಿ ಸ್ವಲ್ಪ ನನಗನ್ನಿಸ್ತಾ ಇದೆ ಇಲ್ಲೆಲ್ಲ ಸ್ವಲ್ಪ ಕಾಂಪ್ಯಾಕ್ಟ್ ಜಾಸ್ತಿ ಆಯಿತು ಅಂತ. ಬಟ್ ನಾನು ಹೋಗೋಷ್ಟರಲ್ಲಿ ಇದೆಲ್ಲ ಕಾಂಪ್ಯಾಕ್ಟ್ ಎಲ್ಲ ಸರಿ ಹೋಗುತ್ತೆ. ಗೋಲ್ಡ್ ವಾಚ್ ಹಾಕ್ಕೊಂಡಿದ್ದೀನಿ, ನಂದು ನಾರ್ಮಲ್ ಸೊನಾಟಾ ವಾಚ್ ನಂಗೆ ತುಂಬ ಇಷ್ಟ. ಬ್ರೇಸ್ಲೆಟ್ ಹಾಕ್ಕೊಂಡಿದ್ದೀನಿ. ಡ್ರೆಸ್ ಬಗ್ಗೆ ಡೀಟೇಲ್ಸ್ ಹೇಳ್ಬಿಡ್ತೀನಿ ನಾನು, ಫಸ್ಟ್ ನೋಡ್ಕೊಂಡ್ಬಿಡಿ ಹೇಗಿದೆ ಅಂತ ಫೈನಲ್ ಲುಕ್ಕು. ಬರೆದಿಲ್ಲ, ಬರೀಬೇಕು. ಹಾಂ ಸೊ ಇಷ್ಟೇ. ಈ ಡ್ರೆಸ್ಸು ಡೀಟೇಲ್ಸ್ ಏನು ಅಂದರೆ ಇದು ನಾನು ಮೀಶೋಲ್ಲಿ ತೊಗೊಂಡಿದ್ದು. ನಿಮ್ಗೆ ಏನಾದ್ರು ಇಷ್ಟ ಆದರೆ ಹೇಳಿ, ನಾನು ಬೇಕಾದ್ರೆ ನಿಮಗೆ ಲಿಂಕ್ ಕಳಿಸ್ತೀನಿ, ಇಲ್ಲಾಂದರೆ ನಾನು ಅದು ಕೋಡ್ ಕಳಿಸ್ತೀನಿ. ಇದು ಪರ್ಪಲ್ ಕಲರ್, ಲೈಟ್ ಪರ್ಪಲ್ ಕಲರ್ ಡ್ರೆಸ್ಸು. ಇದಕ್ಕೆ ಈ ಥರ ವೈಟ್ ಸೀಕ್ವೆನ್ಸ್ ವರ್ಕ್ ಇದೆ ನೋಡಿ, ಈ ಥರ ಸ್ಟೋನ್ಸ್ ಎಲ್ಲ ಬರುತ್ತೆ ಲೈಟಾಗಿ, ತುಂಬ ಗ್ರ್ಯಾಂಡಾಗೇನಿಲ್ಲ, ಸಿಂಪಲಾಗಿ ಈ ಥರ ಗುರುಪ್ರೇಶಕ್ಕೆ, ಈ ಥರ ದೇವಸ್ಥಾನಗಳಿಗೆ ಈ ಥರ ಎಲ್ಲ ಆರಾಮಾಗಿ ಹೋಗ್ಬೋದು, ಚೆನ್ನಾಗಿದೆ. ಪ್ರೈಸ್ ಕೂಡ ಅಷ್ಟೇ 500 ಬಿಲೋ, ಅಂದರೆ ನಿಮಗೆ 500 ಆಗುತ್ತೆ. ನೀವು ಏನಾದ್ರು GPay ಮಾಡಿದರೆ, ಫೋನ್ಪೇ ಮಾಡಿದ್ರೆ ನಿಮಗೆ ಸ್ವಲ್ಪ ಕಡಿಮೆ ಬೀಳುತ್ತೆ. ಪ್ಲಸ್ ನೀವು ಆಫರ್ ದಿನ ಅವಾಗವಾಗ ಸೇಲ್ ಬಿಡ್ತಿರ್ತಾರೆ. ನಾನು ಸೇಲ್ ಬಿಟ್ಟಿದ್ದ ದಿನನೇ ತೊಗೊಂಡಿದ್ದು. ಆವತ್ತಿನ ದಿನ ತೊಗೊಂಡ್ರೆ ನಿಮಗೆ ಒಂದು 480, 470 ಹಿಂಗೆ ಬೀಳುತ್ತೆ. ನಾನು ತೊಗೊಂಡಾಗ 465 ಇತ್ತು. ಅದಾದಮೇಲೆ ಒಂದು 2-3 ಡೇಸ್ ಬಿಟ್ಟರೆ ಹಿಂಗೆ ಸ್ವಲ್ಪ ಕಡಿಮೆ ಆಗಿತ್ತು. ಬಟ್ ಈಗ ಮತ್ತೆ ಸೇಮ್ ರೇಟ್ ಆಗಿದೆ. ಅಂದರೆ 500 ಬಿಲೋ ಅಂತ ಪಕ್ಕ ಆಗೇ ಆಗುತ್ತೆ. ನೋಡ್ಕೊಂಡು ನೀವು ಯಾವತ್ತು ಸೇಲ್ ಇರುತ್ತೆ ಕಾರ್ಡ್ಗೆ ಹಾಕ್ಬಿಟ್ಟು ನೀವು ಅವತ್ತಿನ ದಿನ ತೊಗೊಳ್ಳಿ. ಇಷ್ಟೇ ಇವತ್ತಿನ ನನ್ನ ಔಟ್ಫಿಟ್. ಇವರು ಕ್ರೀಮ್ ವಿತ್ ವೈಟು ಶರ್ಟ್ ಹಾಕ್ಕೊಂಡಿದ್ದಾರೆ, ಪ್ಲಸ್ ಜೀನ್ಸ್ ಹಾಕ್ಕೊಂಡಿದ್ದಾರೆ. ಅವರ ತಂಗಿ ಅಂದರೆ ಗಾಂಧಿ ಬಜಾರ್ ತಂಗಿ ನೇತ್ರ ಕೊಟ್ಟಿರೋ ಗಿಫ್ಟ್ ಇದು ಬರ್ಡೇಗೆ. ಅವತ್ತು ಹಾಕೊಂಡವ್ರ ಬರ್ಡೇ ದಿನ ಮತ್ತೆ ಹಾಗೆ ಬಿಚ್ಚಿಟ್ಬಿಟ್ಟಿದ್ರು, ಹಾಕಿರಲಿಲ್ಲ ಅಷ್ಟೇ. ಸೊ ಇವಾಗ ಪೂಜೆ ಎಲ್ಲ ನಮ್ಮ ಅವನೇ ಮಾಡಿರೋ ಕಾರಣ ನನಗೆ ಪೂಜೆ ಮಾಡೋ ಕೆಲಸ ಏನೂ ಇಲ್ಲ. ಆದರೂ ಕೂಡ ಲೇಟ್ ಆಗೇ ಆಗುತ್ತೆ ನೋಡಿ ನಮಗೆ. ಅದು ಹಾಗೇನೆ, ಏನು ಕೆಲಸ ಇಲ್ಲ ಅಂದ್ರೂ ಬೇರೆ ಏನಾದರೂ ಕೆಲಸ ಇದ್ದೇ ಇರುತ್ತೆ. ಇವಾಗ ಟೈಮ್ ಆಗೋಯ್ತು, 11 ಗಂಟೆ ಆಗ್ತಾಯಿದೆ. ಈಗ ಹೊರಡ್ತೀವಿ. ಆದರೆ ನಾನು ನೋಡಿಸ್ತೀನಿ, ನನ್ನ ಪಕ್ಕ ವೀಡಿಯೋ ಮಾಡಲ್ಲ. ನಾನು ಒಬ್ಬಳೇ ಇವ್ರು ಇದ್ದಿದ್ದ ಕಡೆ ಮಾತ್ರ ಮಾಡ್ಕೊತೀನಿ. ಬಟ್ ಹೇಳೋಕ್ಕಾಗಲ್ಲ, ಇಲ್ಲ ಏನು ಅಂತಲ್ಲ. ಬಟ್ ಹೋಗಿ ಕಡೆ ವೀಡಿಯೋ ಮಾಡೋಕ್ಕೆ ಆಗಲ್ಲ. ಆದರೆ ಮಾಡ್ತೀನಿ, ಇಲ್ಲಾಂದರೆ ಮನೆಗೆ ಬಂದೇ ನಾನು ವೀಡಿಯೋ ಮಾಡ್ತೀನಿ. ಇಷ್ಟೇ, ಸರಿನಾ? ಬನ್ನಿ ಹೊರಡೋಣ.
ಫ್ಲೇವರ್ ಮಾಡಿಬಿಟ್ಟಿದ್ದಾರೆ. ಇವಾಗಂತೂ ಆರಾಮಾಗಿ ಹೋಗ್ಬೋದು, ಅಷ್ಟು ಕಷ್ಟನೇ ಆಗಲ್ಲ. ಇವಾಗ ಬಂದು ಇಳ್ಕೋಬೇಕು. ಇವಾಗ ಜನ ಎಲ್ಲ ಇದ್ದಾರೆ ನೋಡಿ ಅಲ್ಲ. ಹಾಂ, ಇನ್ನೇ ನಾವು ಆ ಟೈಮ್ ಬಂದಿದ್ವಲ್ಲ ತಿನ್ನೋ ಟೈಮ್ಗೆ. ಹಾಂ, ನಾವೇ ಲೇಟು. ಇದು ಟಿ ವಿ ಕ್ಯಾಬಿನೆಟ್ ಥರಲ್ಲ, ಸ್ಮಾಲ್ ಟಿ ವಿ ಕ್ಯಾಬಿನೆಟ್. ವರಂಡ. ವಿಡಿಯೋ ಕಾಲ್ ಮಾಡೋ ಒಂದಿದ್ಲು. ಚೆನ್ನಾಗಿದೆ, ಇದು ಸೂಪರ್ ಆಗೈತೆ. ನಮ್ಮ ಚಾಮು ಹೆಸರು ಬಂದೈತಲ್ಲ. ಹಾಯ್ ಮಾಡು. ಯಾವುದು ನೋಡ್ಸ ನಿನ್ನ ರೂಮ್ನ. ಹ್ಞೂ ಹಾಂ, ವಾರ್ಡ್ರೋಬ್. ಈ ಬಟ್ಟೆಗಳನ್ನೆಲ್ಲ ಅಂದರೆ ಗ್ರ್ಯಾಂಡ್ ಬಟ್ಟೆಗಳನ್ನೆಲ್ಲ ಸ್ಟೋರ್ ಮಾಡ್ಕೊಳ್ಳೋಕ್ಕೆ. ಮತ್ತು ಇಲ್ಲಿ ನನ್ನ ಬರ್ಡೇ ಅಂದರೆ ಬರ್ಡೇ ಪ್ರೆಸೆಂಟೇಷನ್ ಇಲ್ಲಿ ಇಟ್ಕೊಳ್ಳೋ. ಇಲ್ಲೆಲ್ಲ ಸ್ಟೋರ್ ಮಾಡಿ ಇಲ್ಲೆಲ್ಲ ನೀನು ಆಕ್ಸೆಸರೀಸು ಎಕ್ಸ್ಟ್ರಾ ಜಾಸ್ತಿ ಇದ್ರೆ ಇಟ್ಕೊಳ್ಳೋಕ್ಕೆ ಅಲ್ಲ. ಇದು ನನ್ನ ಬೆಡ್. ಇನ್ನು ಇದು ಬರಬೇಕು, ಕಾಟ್ ಬರಬೇಕು. ಇದು ಕುಶನ್ ಹಾಕಿದ್ದಾರೆ. ಸೊ ಎಲೆಕ್ಟ್ರಿಕ್ ಫ್ಯಾನ್ ಅಲ್ಲ ಇದು. ಹಾಂ, ಇದು ರಿಮೋಟ್ ವಿತ್ ರಿಮೋಟ್. ಅದರಲ್ಲಿ ಯಾರು ಅದುಕ್ತಾ ಇದ್ದಾರೆ. ಸೊ ಅದಕ್ಕೆ ಅದನ್ನು ಸೂಪರ್ ನೋಡ್ಸಿ. ನೋಡಿ, ಇದು ನಮ್ಮ ಲವಿಕಂಗೆ ಅರ್ಜೆಂಟ್ ಆದರೆ ಆಚೆ ಬಂದು ಹೋಗುತ್ತೆ. ಹಾಂ, ಇದೇ ಬೆಸ್ಟ್. ಹಾಕ್ತೀನಿ. ಕಿಚನ್ ಬಗ್ಗೆ ಲವಿಕಾ ಎಕ್ಸ್ಪ್ಲೈನ್ ಮಾಡ್ತಾಳೆ. ಇರ್ಲಿ ಇವಾಗ ಬರ್ತಾ ತಿನ್ಕೊಂಡು ಬಂದ್ವಿ. ಟಿಫನೇನೆ ಬರ್ತಾ ಲೇಟಾಗಿ ತಿನ್ಕೊಂಡು ಬಂದ್ವಿ. ಹಾಂ, ನೋಡ್ಸು. ಹ್ಞೂ, ಚಿಮಿನಿ. ಹಾಂ, ಸ್ಟೋರ್ ಮಾಡ್ಕೊಂಡು. ಹಾಂ, ಇದೇನು ನಂಗೆ ಗೊತ್ತಿಲ್ಲ. ಏನಕ್ಕೆ ಯೂಸ್ ಮಾಡ್ತಾರೆ? ಹಾಂ, ಓಕೆ. ಅದು ಎಕ್ಸ್ಪ್ಲೈನ್ ಮಾಡ್ಬೇಕಲ್ವ ನೀನು? ಕೆಲವ್ರಿಗೆಲ್ಲ ಗೊತ್ತಿರೋಲ್ಲ. ಇದು ಅಲ್ವಾ ಸೆನ್ಸರ್ ಥರ ಅಲ್ಲ? ಈಗ 5 ಟೈಮ್ಸ್ ಮಾಡಿದ್ರೆ ಆಫ್ ಆಗುತ್ತೆ. ಈಗ 1 ಟೈಮ್ 3 ಟೈಮ್ಸು ಹೀಗೆ ಮಾಡಿದ್ರೆ ಆನ್ ಆಗೋದಲ್ಲ? 3 4 ಅದೇ ಆನ್ ಆಗುತ್ತೆ. ಹಾಂ, ಈಗ ಆಫ್ ಮಾಡೋಕ್ಕೆ ಏನು ಹೇಳಿ? ಜಸ್ಟ್ ಹಾಂ, ಆ ಥರ. ಹ್ಞೂ, ಎಕ್ಸ್ಪ್ಲೈನ್ ಮಾಡ್ತಿದ್ದಾಳೆ. ಸ್ಲೋವಾಗಿ ಹೇಳು, ಪರವಾಗಿಲ್ಲ. ಆಮೇಲೆ ನಿಮ್ಮ ಅಮ್ಮನ ಐಟಿ ಸಾಕಾಗುತ್ತಾ? ಹೀಗೆ ಸುಮ್ಮನೆ ಹಂಗೆ ಸ್ಟೋರ್ ಮಾಡೋ ಥರ. ಇದು ವಿಂಡೋ. ಅಲ್ಲಿ ಬಟ್ಟೆ ಅಂದ್ರೆ ಬಟ್ಟೆ ಚೆನ್ನಾಗಿದೆ.
ಸೊ ಇಲ್ಲಿ ಅಂದರೆ ಬೇಕಾಗಿರೋ ಪಾತ್ರೆಗಳನ್ನೆಲ್ಲ ಸ್ಟೋರ್ ಮಾಡ್ಕೊಳ್ತೀವಿ. ಸ್ಪೂನ್ಸ್ ಇಲ್ಲಿ ಕೆಲವೊಂದು ಥರ ಸ್ಪೂನ್ಸ್ ಎಲ್ಲ ಇಟ್ಕೊಳ್ತೀವಿ. ಇದೆಲ್ಲ ವಾಶ್ ಮಾಡ್ಕೋಬೋದು. ಮತ್ತೆ ಇಲ್ಲಿ ಪ್ಲೇಟ್ಸು ಒಂದೊಂಥರ ದೊಡ್ಡ ದೊಡ್ಡ ಪಾತ್ರೆಗಳನ್ನೆಲ್ಲ ಇಟ್ಕೊಳ್ತೀವಿ. ಆಯಿತು. ಇಲ್ಲಿ ಏನಾದರೂ ಪ್ಯಾನ್ ಅಂದರೆ ಬೇಕಾಗಿರೋ ಎಮರ್ಜೆನ್ಸಿ ಪಾತ್ರೆಗಳನ್ನ ಇಲ್ಲಿ. ಇದು ಫಸ್ಟ್ ಇದು ತೊಗೊಂಡೋಗಿದ್ದೆಲ್ಲ ಇರಲಿಲ್ಲ, ಇದೆಲ್ಲ ಆಮೇಲೆ ಮಾಡಿಸಿದಲ್ಲ ಪಾಪ ಇಂಟೀರಿಯರ್ ಎಲ್ಲ. ಹಾಂ ಹೌದು. ಮತ್ತೆ ಇಲ್ಲಿ ಕೂಡ ಹೀಗೆ ನವಿಕಾ ಹೀಗೆ ಒಂದು ಕೆಲಸ ಮಾಡಿ ಇಡು, ಮಮ್ಮಿ ಹಾಕುತ್ತೆ. ಹಾಂ ಅಲ್ಲ ಇಲ್ಲಿಟ್ಬಿಡು, ಮಮ್ಮಿ ಹಾಕುತ್ತೆ. ಇದು ಹೀಗೆ ಹಾಂ ಪಾತ್ರೆ ಐಟಮ್ಸ್ ಅದು ಇದು ಇಡೋದು. ಸೇಮ್ ಸೇಮ್. ಇಲ್ಲಿ ಏನಾದ್ರು ಸ್ಟೋರ್ ಮಾಡೋದು, ಅಕ್ಕಿ ರೈಸ್ ಸ್ಟೋರ್ ಮಾಡ್ಬೋದು, ಸ್ಟೋರ್ ಮಾಡೋದು ಐಟಮ್ಸ್ ಇಡೋದು. ಥ್ಯಾಂಕ್ ಯು ಫಾರ್ ಎಕ್ಸ್ಪ್ಲೈನಿಂಗ್. ಹಾಲು ಬ್ಯುಸಿ ಇದ್ದಾರೆ, ಸೊ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಇಲ್ಲೊಂದು ಇದಲ್ವಾ ಹೊರಂಡ ಅಲ್ಲ, ಜಸ್ಟ್ ಪ್ಯಾಸೇಜ್ ಥರ ಸ್ಟೋರ್ ಏನಾದ್ರು ಇಡುತ್ತಾರೆ. ವಾಷಿಂಗ್ ಮಿಷಿನ್ ಇಡ್ಬೋದು ಮೋಸ್ಟ್ಲಿ. ಆನ್ ಮಾಡು. ಇದಕ್ಕಿನ್ನೂ ಕೊಟ್ಟಿಲ್ಲ, ಕಿಚನಲ್ಲಿ ಕೊಟ್ಟಿದ್ದಾರಲ್ಲ. ದೇವ್ರ ಮನೆ ತುಂಬ ಚೆನ್ನಾಗಿದೆ. ಇದಕ್ಕೆ ಲೈಟ್ಸ್ ಎಲ್ಲ ಎಲ್ಲಿ ಆನ್ ಮಾಡೋದು? ಈ ಕಡೆ ಇದೆಲ್ಲ ದೇವ್ರ ಮನೆ ಲೈಟ್ಸ್ ಆನ್ ಮಾಡೋದಲ್ಲ. ಅಲ್ಲಿ ಇಡ್ತೀರಾ? ವಿಡಿಯೋ ಮಮ್ಮಿ ಎಲ್ಲೋ ಒನ್ ಮೋರ್ ಅನ್ ಮೈ ಟೇಕ್. ನಮ್ಮ ಲವಿಕಾ ನೋಡಿ ಕ್ಯಾಮ್ರಾಮನ್ ಆಗಿಬಿಟ್ಟಿದ್ದಾಳೆ. ಲವಿಕಾ ಇವಾಗ ಊಟಕ್ಕೆ ಬಂದಿದ್ದೀವಿ. ಊಟಕ್ಕೆ ಶಾವಿಗೆ ಪಾಯಸ, ಆಮೇಲೆ ದೇವ್ರ ಪ್ರಸಾದ, ಕೋಸಂಬರಿ, ಆಮೇಲೆ ಕಡಲೆ ಬೀಜ ಅದು ಉಸ್ಲಿ ಅಂತ ಮಾಡ್ತಾರೆ ಅದು, ಮತ್ತು ಬೀನ್ಸು, ಹೆಸರುಕಾಳು ಪಲ್ಯ, ಒಂದು ಸ್ವೀಟು, ಕಾರ್ನ್ದು ಒಂದು ಅದು ಕೂಡ ಒಂಥರ ಇದ್ರ ಥರ ಏನು ಹೇಳ್ತಾರೆ, ಹಸಿ ಕಾರ್ನಲ್ಲಿ ಫ್ರೈ ಇದು ಮಾಡ್ತಾರೆ ಹಸಿಯಾಗೆ, ಪೂರಿ, ಆಮೇಲೆ ಒಬ್ಬಟ್ಟು, ಗೀ ರೈಸ್ ರಸಮ್ ಈ ಥರ ಎಲ್ಲ ಇತ್ತು, ಚೆನ್ನಾಗಿತ್ತು. ಸೊ ಅದಾದಮೇಲೆ ಇವಾಗ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಅಮ್ಮ ಮನೆ ಹತ್ರ ಬಂದ್ವಿ. ಯಾಕಂದರೆ ಸ್ವಲ್ಪ ಮನೆ ಕನ್ಸ್ಟ್ರಕ್ಷನ್ ಎಲ್ಲ ಇಲ್ಲಿಗಾಗಿದೆ ಏನು ಅಂತ ನೋಡ್ಕೊಂಡು ಹೋಗೋಣ ಅಂತ. ಆಲ್ಮೋಸ್ಟ್ 1 ತಿಂಗಳು ಮೇಲಾಗಿದ್ದು ನಾವು ಬಂದೇ ಇರಲಿಲ್ಲ. ಸರಿ ಹಾಗೆ ಬರ್ತಾ ಎಂಟ್ರೆನ್ಸಲ್ಲೇ ವೆಜಿಟೇಬಲ್ಸ್ ಎಲ್ಲ ಮಾರ್ತಾಯಿದ್ರು. ನಮ್ಮ ಬನಶಂಕರಿಲೇ ಸಿಗುತ್ತೆ, ಸಾರಕ್ಕಿ, ಬನಶಂಕರಿ ಎಲ್ಲ ಸಿಗುತ್ತೆ. ಬಟ್ ಆದರೂ ನನಗೆ ಸಮಾಧಾನ ಆಗೋಲ್ಲ. ನನಗೆಲ್ಲರೂ ಒಂದೇ ಕಡೆ ಎಲ್ಲ ಸಿಕ್ಬಿಟ್ರೆ ತೊಗೋಬೇಕು ಅನಿಸುತ್ತೆ. ಸೊ ಎಲ್ಲ ಒಂದೇ ಕಡೆ ಇತ್ತು. ಎಲ್ಲ ವೆಜಿಟೇಬಲ್ಸ್ ಎಲ್ಲ ಒಂದು ಫುಲ್ 1 kg ತೊಗೊಳ್ಳಲ್ಲ. ಯಾಕಂದರೆ ನಮ್ಮ ಮನೇಲಿ ಫ್ರಿಜ್ ಸ್ವಲ್ಪ ಏಜ್ ಆಗಿಬಿಟ್ಟಿದೆ ಅದಕ್ಕೆ. ಅದರಿಂದ ಸ್ವಲ್ಪ ಹಾಫ್ kg ತೊಗೊಂಡೆ. ಯಾಕಂದರೆ ಅದಕ್ಕೆ ಕೆಪಾಸಿಟಿ ಇರೋಲ್ಲ 1 kgನ ಮೇಂಟೈನ್ ಮಾಡೋಷ್ಟು. ಸೊ ಹಾಫ್ kg ತೊಗೊಂಡು ಅದಾದಮೇಲೆ ಈಗ ಮನೆ ಹತ್ರ ಬಂದಿದ್ದೀವಿ. ಮನೆ ಎಷ್ಟಾಗಿದೆ ಏನು ಅಂತ. ಏನಂದರೆ
ಮೋಲ್ಡಿಂಗ್ ಆಗೋವರೆಗೂ ಫುಲ್ಲು ಎಷ್ಟಾಗಿದೆ, ಏನಾಗಿದೆ, ಗೋಡೆ ಇದ್ದಿದೆಯಾ, ಮೋಲ್ಡ್ ಆಗಿದೆಯಾ, ಸಜ್ಜೆ ಹಾಕಿದಾರ ಅಂತ ಗೊತ್ತಾಗೋಗುತ್ತೆ. ಮೋಲ್ಡಿಂಗ್ ಎಲ್ಲ ಫುಲ್ ಮುಗಿದ್ಮೇಲೆ ಏನು ಕೆಲಸ ಆಗಿದೆ ಅಂತ ನಮ್ಗೆ ಗೊತ್ತಾಗೋದೇ ಇಲ್ಲ. ಆಲ್ಮೋಸ್ಟ್ ಒಂದು 2-3 ಮಂತ್ಸ್ ಬಿಟ್ಟು ಬಂದ್ರೇ ಗೊತ್ತಾಗೋದು. ಈಗ ಸದ್ಯಕ್ಕೆ ವಿಂಡೋಸ್ ಎಲ್ಲ ಹಾಕಿದ್ದಾರೆ. ಇಷ್ಟೇ, ಇನ್ನೇನು ವಿಂಡೋಸ್ ಅಂದರೆ ವಿಂಡೋಸ್ ಎಲ್ಲ ಇನ್ನೂ ಹಾಕಿಲ್ಲ, ಅದಕ್ಕೆ ಜಸ್ಟ್ ಕಬ್ಬಣಗಳು ಹಾಕಿದ್ದಾರೆ ಅಷ್ಟೇ. ಇನ್ನೇನು ಎಕ್ಸ್ಟ್ರಾ ಕೆಲಸ ಅಂತ ಇನ್ನೂ ಅಷ್ಟು ಅನ್ಸೋದೆಲ್ಲ ಮಾಡಿರ್ತಾರೆ, ಬಟ್ ನಮ್ಗೆ ಅಷ್ಟು ಅನ್ಸಲ್ಲ. ಏನೋ ಅದಕ್ಕಿಂತ ಒಂದು 2-3 ಸಾವಿರ ಅಷ್ಟೇ ಇರುತ್ತಾ? ಅಲ್ಲ, ಆ ಅಗ್ರಿಮೆಂಟ್ ಅಲ್ಲಿ 2 ಸಾಲು ನಂದಿ ಅಂತ ಬರ್ತಾರೆ. ಎಲ್ಲಾನು ಅದೇ. ಇದು ಲಾಸ್ಟ್ ಫ್ಲೋರು. ಈ ಮನೆಗೆ ಬಂದೇ ಇರಲ್ಲ, ಇನ್ನೂ ಕಟ್ಟಕ್ಕೆ ಮುಂಚೆ ಬಂದಿದ್ದು ಮೋಲ್ಡಿಂಗಲ್ಲಿ, ಬಂದಿಲ್ಲ. ಸೊ ಸ್ವಲ್ಪ ಎಂಟಿ ಪ್ಲೇಸ್ ಬಿಟ್ಟಿದ್ದಾರೆ. ಎಂಟಿ ಪ್ಲೇಸ್ ಸ್ವಲ್ಪ ಕಡಿಮೆ ಆಯಿತು, ಬಟ್ ಇದು ನೋಡಿ ಹಿಂಗೆ ಯು ಶೇಪ್ ಬಂದುಬಿಟ್ಟಿದೆ, ಯಾಕೆ ಅಂತ ಗೊತ್ತಿಲ್ಲ. ಇದು ಎಂಟ್ರೆನ್ಸು, ಪಲ್ಲವಿ ಇರೋ ಮನೆ. ಹೀಗೆ ಬಂದರೆ ಇದು ಐ ಥಿಂಕ್ ಕಿಚನ್ನೇ. ಹಾಲ್ ವಾಶ್ರೂಮ್. ಈ ಕಡೆ ಬೆಡ್ರೂಮ್. ಎಷ್ಟಾಗಿದೆ ಇನ್ನೂ ಇದಕ್ಕೆ, ಇದೆಲ್ಲ ಸೆಂಟ್ರಿಂಗ್ ಎಲ್ಲ ಇನ್ನೂ ಹೊಡೆದಿಲ್ಲ. ಸೊ ಇದು ಸುಮ್ಮನೆ ಹಾಗೆ ಸ್ಪೇಸ್ ಇದೆ ಇಷ್ಟೇ, ಇದ್ರ ಮೇಲೆ ಇನ್ನು ಹೋಗಲ್ಲ. ಇದು ಲಾಸ್ಟ್. ಹಲೋ, ಅದೇ ನಮ್ಮ ಅವ್ರ ಮನೆಗೂ ಫಸ್ಟ್ ಫ್ಲೋರ್ಗೂ ಲಾಸ್ಟ್ ಫ್ಲೋರ್ಗೂ ಟೀ ಹಾಕ್ಬಿಡಿ. ಮೇಲ್ಗಡೆ ಟೆರೆಸ್ ಮನೆಗೆ ಟೀ ಗುಡ್ ಹಾಕ್ಬಿಡಿ. ಸೊ ಬಂದ್ವಿ ಫಂಕ್ಷನಿಂದ. ಆ್ಯಕ್ಚುಲಿ ಇವಾಗ ತುಂಬಾ ಬೇಗ ಹೋಗಿ ಬರ್ಬೋದು. ಫ್ಲೇವರ್ ಮೇಲೆ ಹೋಗೋ ಥರ ಫ್ಲೇವರ್ ಅಲ್ಲ ಅರಿ ಡಬಲ್ ಡೆಕರ್ ಅಂತೆ. ಸೊ ಲಾಸ್ಟ್ ಟೈಮ್ ಹೋದಾಗ ಇನ್ನೂ ಅದು ರೆಡಿ ಮಾಡಿರಲಿಲ್ಲ. ಜಯದೇವಯಿಂದ ಅಲ್ಲ, ಜಯದೇವಯಿಂದ ಸ್ಟಾರ್ಟ್ ಆಗುತ್ತಲ್ಲ, ರಾಗನ ಸೈ ಮಾಡ್ತಿದ್ದಾನ. 9 ಬ್ಲಾಕ್ ರಾಗನ ಸೈ ಮಾಡ್ತಿದ್ದ ಸ್ಟಾರ್ಟ್ ಆದ್ರೆ ಇನ್ನು ಆಲ್ಮೋಸ್ಟ್ ಚಂದಾಪುರವರೆಗೂ ಒಂದು 2 ಸರಿ ಮಾತ್ರ ಸ್ವಲ್ಪ ಮಧ್ಯದಲ್ಲಿ ಒಂದು 5 ನಿಮಿಷ ಮಾತ್ರ ಕೆಳಗಡೆ ಬರ್ಬೇಕಾಗುತ್ತೆ ಅಷ್ಟೇ ಅಂಡರ್ ಪಾಸ್ಗೆ. ಹಾ, ಆ ಥರ ಇದೆ. ಬಟ್ ಅಮೌಂಟ್ ಕಟ್ಟಬೇಕು. 2 ವೀಲರ್ಗೆ ಪರ್ ಡೇ 25 ರುಪೀಸ್. ಅಂದ್ರೆ 1 ಟೈಮ್ಗೆ ಬರೀ ಹೋಗ್ತೀರಾ ಅಂದ್ರೆ ಡೈಲಿ ಪಾಸ್ ತರನೇ ಹೋಗಿ ಬಂದು ಮಾಡ್ತೀರಾ. 2 ಸಲ ಬೇಕಾದ್ರೆ ಹೋಗಿ ಬಂದು ಮಾಡ್ತೀರಾ. ಅವತ್ತಿನ ದಿನ ಎಲೆಕ್ಟ್ರಾನಿಕ್ ಸಿಟಿ ಮಾತ್ರ ಮಾಮೂಲಿ ಕಟ್ಟಬೇಕು. ಇವಾಗ ನಾವು ಹೋಗಿದ್ದು ಇಲ್ಲಿಂದ ಫ್ರೀ. ಅದು ಇಲ್ಲಿಂದ ಸಿರ್ಕ್ಬೋರ್ಡ್ವರೆಗೂ ಫ್ರೀನಾ? ಸಿರ್ಕ್ಬೋರ್ಡ್ ಇಂದ ಎಲೆಕ್ಟ್ರಾನಿಕ್ ಸಿಟಿದು ಅದು ಕಟ್ಟಲೇಬೇಕು. ಅಕಸ್ಮಾತ್ ಬೇಡ ಅಂದ್ರೆ ನಾರ್ಮಲ್ ಇದ್ರಲ್ಲೇ ಹೋಗೋದಲ್ಲ ನಮ್ಮನೆಲ್ಲ. ಇಲ್ಲ ನಾವು ಕಟ್ಟಿದ್ವಿ 35 ರುಪೀಸ್ ತಗೊಂಡ್ರೆ ಹೋಗಕ್ಕೆ ಬರಕ್ಕೆ ಎಲ್ಲ 1 ಡೇ ಪಾಸ್ ತರ ಫ್ರೀ. ಅದರಿಂದ ತುಂಬಾ ಬೇಗ ಹೋಗಿ ಬೇಗ ಬಂದ್ವಿ. ಆರಾಮ್ ಅನಿಸ್ತು. ದೂರ ಅಂತಾನೆ ಅನ್ಸಿಲ್ಲಲ್ಲ ಈ ಸಲ. ಅರೆ ಎಷ್ಟೊತ್ತು ಹೋದ್ವಿ? 1/4 ಅವರ್ ಆಯ್ತಾ, ಅರ್ಧ ಗಂಟೆ ಆಯ್ತಾ? ಇಲ್ಲ ಹಾಫ್ ಅನ್ ಅವರ್ ಅಂತೂ ಆಯ್ತು. ಹಾಫ್ ಅನ್ ಅವರ್ ಆಯ್ತು. ಅದೇ ಅದಿಲ್ಲ ಅಂದ್ರೆ ನಮಗೆ ಆ ಟ್ರಾಫಿಕ್ ಅಲ್ಲಿ 45 ಮಿನಿಟ್ಸ್ ಆದ್ರೂ ಆಗುತ್ತೆ. ಬಸ್ಸಲ್ಲಿ ಹೋದ್ರೆ 1 ಅವರ್ ಅಂತೂ ಪಕ್ಕಾ ಆಗುತ್ತೆ. ಅವರು ಸ್ಟಾಪ್ ಕೊಡಬೇಕು. ಪ್ಲಸ್ ಇನ್ನೊಂದು ಸಿಗ್ನಲ್ಗಳು ಇದೆಲ್ಲ ಜಾಸ್ತಿ ಇರುತ್ತೆ. ಆರಾಮಾಗಿ ಬಂದ್ವಿ. ಬಟ್ ಹಾಗೆ ಬರ್ತಾ ಮನೆ ಹತ್ರ ಹೋಗಿ ನಾವು ಮನೆ ಕಟ್ತಿದಾರಲ್ಲ, ಅಲ್ಲಿ ಹೋಗಿ ಆಲ್ಮೋಸ್ಟ್ 1 ಮಂತ್ ಮೇಲಾಯಿತು ಅನ್ಸುತ್ತೆ. ಸರಿ ಹಂಗೆ ಫ್ರೀ ಆಗಿದ್ದೀವಿ, ಮನೆ ಹತ್ರ ಹೋಗ್ಬಿಟ್ಟು ನೋಡ್ಕೊಂಬರೋಣ ಅಂದ್ಬಿಟ್ಟು ಅಪ್ಪ ಕೂಡ ಸ್ವಲ್ಪ ಏನೋ ಹೇಳಿದ್ರು. ಅದು ವಾಸ್ಕಲ್ಲೆಲ್ಲ ಯಾವ್ದಾಗಬೇಕು ಏನು ಅಂತ ಕೇಳಿ ಅಂತ. ಹಾಗೆ ಹೋಗಿ
ನೋಡಿಕೊಂಡು ಬಂದ್ವಿ. ಅಷ್ಟರಲ್ಲಿ ಅಪ್ಪ ಕೆಲಸ ಕೊಟ್ಟೋಗಿತ್ತು, ಇಲ್ಲಾಂದ್ರೆ ಅಪ್ಪನೂ ಇರ್ತಾಯಿತ್ತು. ಅಲ್ಲಿ ಮುಗಿಸ್ಕೊಂಡು ಅದಾದಮೇಲೆ ಆಯಿಲ್ ಖಾಲಿ ಆಗೋಗಿತ್ತು. ನಾ ಇವಾಗ ಡಿಮಾರ್ಟಲ್ಲೇ ತೊಗೊಳ್ಳೋದು, ಯಾಕಂದರೆ ಇಲ್ಲಿ ಶಾಪ್ಗೂ ಡಿಮಾರ್ಟ್ಗೂ ಸ್ವಲ್ಪ ಕಡಿಮೆ ಇರುತ್ತೆ ಅಂತ. ಬಟ್ ನಾನು ಬರೀ 3 ಲೀಟ್ರ್ ಬೇಕಾಗಿತ್ತು, ಯಾಕಂದರೆ ಆಲ್ಮೋಸ್ಟ್ ಮನೇಲಿ 2 ಲೀಟ್ರು ಇತ್ತು ಮನೇಲಿ. ಅದರಿಂದ ಪಾರ್ಕಿಂಗು 500 ಮೇಲಿದ್ರೆ ಮಾತ್ರ ಪಾರ್ಕಿಂಗು ಫ್ರೀ ಆಗುತ್ತೆ. 500 ಇನ್ನೂ ಇರಲ್ಲ, ಅದು 340 113 ಪರ್ ಲೀಟರು. 3 ಲೀಟ್ರ್ ತೊಗೊಂಡಿದ್ದೆ, 339 340 ರುಪೀಸ್ ಆಗಿತ್ತು. ಸುಮ್ಮನೆ ಪಾರ್ಕಿಂಗ್ ಕಟ್ಟಬೇಕಲ್ಲ ಅಂದ್ಬಿಟ್ಟು ಆಚೆ ನಿಲ್ಲಿಸ್ಬಿಟ್ಟು ಬೇಗ ಹೋಗಿ, ಅದಲ್ಲದೆ ಆಫ್ಟರ್ನೂನ್ ಆಗಿರೋ ಕಾರಣ, ಇವತ್ತು ವೀಕ್ ಡೇಸ್ ಆಗಿರೋ ಕಾರಣ ಅಷ್ಟೊಂದು ಜನ ಇರಲ್ಲ, ಹೋಗಿ ಬೇಗ ತೊಗೊಂಡು 3 ಪ್ಯಾಕೆಟ್ಸು ಬಿಲ್ ಮಾಡಿಸ್ಬಿಟ್ಟು ಕವರ್ ಹೇಗಿದ್ರು ಇತ್ತು, ಅಮ್ಮ ಕವರ್ ಕೊಡ್ತು. ಯಾಕೆ ತರಕಾರಿ ಎಲ್ಲ ತೊಗೊಂಡ್ಬಿಟ್ಟಿದ್ನಲ್ಲ ನನ್ನ ಮನೆ ಹತ್ರ, ಅಮ್ಮನ ಮನೆ ಹತ್ರ. ತರಕಾರಿ ಮತ್ತು ಇದು ತಾಂಬೂಲ ಎಲ್ಲ ಸೇರಿ ಒಂದು ದೊಡ್ಡ ಕವರೇ ಕೊಟ್ಟು ಅದರೊಳಗೆ ಹಾಕಿ. ಸೊ ಇಷ್ಟೇ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಬಾಯ್ ಬಾಯ್.